ಹೇ ಗಾಯ್ಸ್, ವೆಲ್ಕಮ್ ಟು ಮೈ ಚಾನಲ್ ಆರ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಬ್ಲಾಗಲ್ಲಿ ನಾನು ಏನು ಮಾಡ್ತಾಯಿದ್ದೀನಿ ಅಂತ ಅಂದರೆ, ನನ್ನ ನೇಬರ್ ಕಿಡ್ ಒಬ್ಬ ಕರಾಟೆ ಪ್ರಾಕ್ಟೀಸ್ ಮಾಡ್ತಾಯಿದ್ದಾನೆ. ನನ್ನ ಲೈಫಲ್ಲಿ ನಾನು ಯಾರೂ ಕರಾಟೆ ಪ್ರಾಕ್ಟೀಸ್ ಮಾಡಿರೋರ್ನ, ಕರಾಟೆ ಬಗ್ಗೆ ನನಗೆ 1% ಕೂಡ ನಾಲೆಡ್ಜ್ ಇಲ್ಲ. ಸೆಲ್ಫ್ ಡಿಫೆನ್ಸ್ ಇವಾಗಿನ ವುಮೆನ್ಸ್ಗೆ ಅದು ತುಂಬ ಇಂಪಾರ್ಟೆಂಟ್. ಕರಾಟೆ ನನಗೆ ಗೊತ್ತಿರೋ ಪ್ರಕಾರ ಇಟ್ ಈಸ್ ಅನ್ ಜಪಾನೀಸ್ ಟೆಕ್ನಿಕ್ ಅನ್ನೋದಷ್ಟೇ ಗೊತ್ತು. ಏನೋ ನಮ್ಮದು ಕೈನ ಮತ್ತು ಕಾಲನ್ನ ಉಪಯೋಗಿಸ್ಕೊಂಡು ಸೆಲ್ಫ್ ಡಿಫೆನ್ಸ್ ಮಾಡ್ಕೊತೀವಲ್ಲ, ಅದಕ್ಕೆ ಕರಾಟೆನ ಯೂಸ್ ಮಾಡ್ಕೊತಾರೆ ಅನ್ನೋದಷ್ಟೇ ನನಗೆ ಗೊತ್ತಿರೋದು. ಸೊ ಅವನು ಸ್ಕೂಲಲ್ಲಿ ಕರಾಟೆ ಪ್ರಾಕ್ಟೀಸ್ ಸ್ಟಾರ್ಟ್ ಮಾಡ್ತಿದ್ರೆ, ಚಿಕ್ಕ ಹುಡುಗ ಇನ್ನೂ ಬೇಸಿಕ್ ಅವ್ನು ಕಲ್ತ್ಕೊಂಡಿದ್ದಾನೆ. ಅದನ್ನು ನಾನು ಒಂಚೂರು ವಿಡಿಯೋ ಮಾಡೋಣ ಇವತ್ತು ಅಂತ ಅಂದ್ಕೊಂಡಿದ್ದೀನಿ. ಬಾಯ್ ಬಮ್ಮ, ಇವನೇ ನನ್ನ ತಮ್ಮ ಸ್ವಾಮಿ ಅಂತ. ಕರಾಟೆ ಎಷ್ಟು ದಿನದಿಂದ ಕಲಿತಿದ್ದೆಪ್ಪ ಕರಾಟೆನ? ಅಕ್ಕ, ಇದು ಜೂನಿಂದ ಕಲಿತಿದ್ಯಾ? ನಮ್ಮ ಸ್ಕೂಲ್ ಸ್ಟಾರ್ಟ್ ಆದಾಗಿಂದ. ಹೌದಾ? ಇವಾಗ ಆಲ್ಮೋಸ್ಟ್ 1 ವರ್ಷ ಆಗೋಕ್ಕೆ ಬಂತು ಅಲ್ವಾ? ಹತ್ತತ್ರ. ಇವಾಗ ಕಾಂಪಿಟೇಷನಿಗೆ ಕರ್ಕೊಂಡು ಹೋಗ್ತಿದ್ದಾರಾ ನಿಮ್ಮನ್ನು? ಕರ್ಕೊಂಡು ಹೋಗಿದ್ರು. ಸೆಕೆಂಡ್ ಪ್ರೈಸ್ ಬಂದಿದೆ. ಇನ್ನೊಂದನ್ನ ಇದು ಜಿಲ್ಲೆ ಡಿಸ್ಟಿಕ್ಕಿಗೆ ಸೆಲೆಕ್ಟ್ ಆಗೈತೆ. ಹೌದಾ? ಸೊ ಇವಾಗ ಇಲ್ಲಿ ನಮ್ಮ ವಿಲೇಜ್ ಓರಿಯೆಂಟೆಡ್ ಸ್ಕೂಲ್ಸಲ್ಲಿ ಏನು ಮಾಡಲ್ಲ ಹಾಗೆ ಹೆಂಗೆ ಅಂತಾರೆ. ಬಟ್ ಐ ಫೆಲ್ಟ್ ವೆರಿ ಹ್ಯಾಪಿ. ಅಬಾಕಸಲ್ಲಿ 6th ರ್ಯಾಂಕ್ ತೊಗೊಂಡಿದ್ದಾನೆ. ಇವಾಗ ಕರಾಟೆನಲ್ಲೂ ಪ್ರೈಸ್ ತೊಗೊಂಬಂದಿದ್ದಾನೆ. ಯಾವುದೇ ಒಂದು ಕಾಂಪಿಟೇಷನಿಗೆ ತೊಗೊಂಡ್ರು ಇದರಲ್ಲಿ ಪ್ರೈಸ್ ತೊಗೊಂಬಂದಿಲ್ಲ ಅಂತ ಇಲ್ಲ, ಎಲ್ಲ ಕಾಂಪಿಟೇಷನ್ಸಲ್ಲೂ ಪ್ರೈಸ್ ತೊಗೊತಾನೆ. ಮೋಸ್ಟ್ ಆಫ್ ದ ಟೈಮ್ ನಾನು ಯಾವಾಗಲೂ ಹೇಳ್ತಾನೆ ಇರ್ತೀನಿ ಇವನ ಬಗ್ಗೆ ಮಾತಾಡುವಾಗ, ಐ ಆಮ್ ವೆರಿ ಪ್ರೌಡ್ ಆಫ್ ಹಿಮ್. ಬಿಕಾಸ್ ಹಳ್ಳಿ ಜನ ಏನು ಮಾಡಲ್ಲ ಅಂತ ತುಂಬ ಜನ ಹೇಳ್ತಾರೆ. ತುಂಬ ಇಂಟೆಲ್ ಇದ್ದಾನೆ ಹುಡುಗ. ಸೊ ಇವಾಗ ಅವನು ಏನೇನು ಕಲ್ತಿದ್ದಾನೆ ಅದನ್ನು ನೋಡೋಣ ಬನ್ನಿ. ಸಿಂಗಲ್ ಪಂಚ್. ಡಬಲ್ ಪಂಚ್. ಸಿಟ್ಟಿಂಗ್ ಪಂಚ್. Side sitting position. Down block, upper punch. Upper block, stomach punch. ನೆಕ್ಸ್ಟ್ ಎಷ್ಟು ಕಲಿಸ್ಕೊಟ್ಟಿದ್ದಾರಾ ನಿಮಗೆ? ನೆಕ್ಸ್ಟ್ ಏನೇನು ಮಾಡಬೇಕು? ನೆಕ್ಸ್ಟ್ ಇನ್ನು ಎಲ್ಲಿವರೆಗೂ ಪೂರ್ತಿ ಎಲ್ಲ ಹೇಳ್ಕೊಡ್ತಾರಂತ. ದಿಸ್ ಈಸ್ ವಾಟ್ ಹಿ ಲರ್ನ್ಡ್ ಗೈಸ್. ಐ ಥಿಂಕ್ ವಿ ಹ್ಯಾವ್ ಟು ಸಪೋರ್ಟ್ ದೀಸ್ ಕಿಡ್ಸ್. ಇವಾಗಿನ ಜನ್ರೇಷನ್ ಅವ್ರನ್ನ ಬೊಮ್ಮ ಪೂರ್ತಿ ಎಲ್ಲ ಚೆನ್ನಾಗಿ ಕಲಿಬೇಕು, ಓಕೆನಾ? ಅಬ್ಯಾಕಸಲ್ಲಿ ಏನೇನು ಕಲ್ತಿದ್ಯಾ ಅದನ್ನು ನೀನು ಹೇಳ್ಕೊಡ್ತೀಯಾ ಬೇರೆಯವರಿಗೆ? ನಾವು ಮಾಡೋಣ ವೀಡಿಯೋನ ಅದನ್ನು ಕೂಡ. ಓಕೆ, ಅಬ್ಯಾಕಸಲ್ಲಿ ಏನೇನು ಕಲ್ತಿದ್ದಾನೆ ಅಂತ ಹೇಳ್ಕೊಡ್ತೀನಿ ನಾನು. ಅವ್ನ ಥ್ರೂ ಹೇಳ್ಕೊಡೋಕ್ಕೆ ಟ್ರೈ ಮಾಡ್ತೀನಿ. ಆ್ಯಕ್ಚುಲಿ ಇದು ಬಂದುಬಿಟ್ಟು ಅವನಿಗೆ ಬಂದಿರೋ ಕರಾಟೆ ಪ್ರೈಸ್. ಇದು ಸೆಕೆಂಡ್ ಪ್ರೈಸ್ ತೊಗೊಂಡಿದ್ದಾನೆ. ನಾನೇನು ಫೇಕ್ ವಿಡಿಯೋ ಮಾಡ್ತಾಯಿಲ್ಲ. ಯು ಕ್ಯಾನ್ ಸಿ ಕರಾಟೆನಲ್ಲಿ ಸೆಕೆಂಡ್ ಪ್ರೈಸ್ ತೊಗೊಂಡು ಬಂದಿದ್ದಾನೆ ಇವನು. ಎಲ್ಲಿ ಬೊಮ್ಮ ಕಾಂಪಿಟೇಷನ್ ಇದ್ದಿದ್ದು? ತಿಪ್ಟೂರಲ್ಲಿ. ಗುಡ್, ಆಲ್ ದ ಬೆಸ್ಟ್. ಚೆನ್ನಾಗಿ ಮಾಡಬೇಕು, ಇನ್ನೂ ಚೆನ್ನಾಗಿ ಕಲ್ತ್ಕೊಬೇಕು, ಆಯಿತಾ? ಎಲ್ಲದನ್ನು ಕಲ್ತ್ಕೊಬೇಕು. ದಿಸ್ ಈಸ್ ವಾಟ್ ಹಿ ಲರ್ನ್ಡ್ ಆ್ಯಂಡ್ ದಿಸ್ ಈಸ್ ವಾಟ್ ವಿ ಗಾಟ್ ಟು ನೋ ಇವನಿಂದ. ನನಗೆ ಏನು ಮೇಜರ್ ಆಗಿದ್ರ ಬಗ್ಗೆ ಗೊತ್ತಿಲ್ಲ. ಸೊ ಇದು ಕಲ್ತ್ಕೊಂಡಿದ್ದಾನೆ. ಅಬ್ಯಾಕಸಲ್ಲಿ ಕೂಡ ಒಳ್ಳೆ ರ್ಯಾಂಕಿಂಗ್ ಬಂದಿದೆ. ಬೆಂಗಳೂರಲ್ಲಿ ಕಾಂಪಿಟೇಷನ್ ಇದ್ದಿದ್ದು. ತುಂಬ ಸ್ಟೂಡೆಂಟ್ಸ್ ಹೋಗಿದ್ರು. ಒಂದು ಬಸ್ ಜನ ಹೋಗಿದ್ದಾನಪ್ಪ. ಇದು ಎಲ್ಲ 30 ಬಸ್ ಬಂದಿದ್ದು. 30 ಬಸ್ಸಸ್, 30. ಒಂದು 30 ಬಸ್ಸಸ್ ಹೋಗಿದ್ವಂತೆ. 6th ರ್ಯಾಂಕ್ ಬಂದಿದ್ದಾನೆ ಅಂದರೆ ಈ ಏಜಲ್ಲಿ, ಅದು ನಮ್ಮ ಸರೌಂಡಿಂಗಲ್ಲಿ, ವಿಚ್ ಇಸ್ ವೆರಿ ಪ್ರೌಡ್. ನಮಗೆ ಒಂಥರ ಪ್ರೌಡ್ ಫೀಲ್. ಬಿಕಾಸ್ ನಮಗೆ ನಾವು ಹೋದೋ ಟೈಮಲ್ಲಿ ಈ ಥರ ಎಲ್ಲ ಫೆಸಿಲಿಟೀಸೇ ನಮ್ಗೆ ಇತ್ತು. ಅಬ್ಯಾಕಸ್ ಇತ್ತು, ಬಟ್ ಆಫರ್ಡ್ ಮಾಡೋಕ್ಕಾಗ್ತಾ ಇರಲಿಲ್ಲ ಆ ಫೀಸಸ್ನ.
ಸೇಮ್ ಎಗೇನ್ ಮಿಡಿಲ್ ಕ್ಲಾಸ್ ಫ್ಯಾಮಿಲಿ ಪ್ರಾಬ್ಲಮ್ಸ್. ನಾನು ಅದನ್ನು ಆಫರ್ಡ್ ಮಾಡೋಕ್ಕಾಗ್ತಿಲ್ಲ. ಆ್ಯಂಡ್ ಮೇ ಬಿ ನಮ್ಮ ಮನೇಲಿ ಆಫರ್ಡ್ ಮಾಡೋ ಸಿಚುವೇಶನ್ ಇದ್ರೂ ಸಹ ನನ್ನನ್ನು ಪಿಕಪ್ ಆ್ಯಂಡ್ ಡ್ರಾಪ್ ಸಿಚುವೇಶನ್ ನಮ್ಗೆ ಅವಾಗಿರಲಿಲ್ಲ. ಆ್ಯಂಡ್ ಅಬ್ಯಾಕಸ್ ಇಷ್ಟು ಚೆನ್ನಾಗಿ ಅನ್ನೋದು ನನಗೆ ಗೊತ್ತಿರಲಿಲ್ಲ. ಕರಾಟೆ ಬಗ್ಗೆ ನಾಲೆಡ್ಜೇ ಇರಲಿಲ್ಲ ನನಗೆ. ಸೊ ದಿಸ್ ಈಸ್ ಆಲ್ ಫಾರ್ ದಿಸ್ ವಿಡಿಯೋ ಗೈಸ್. ಇಫ್ ಯು ಲೈಕ್ ದಿಸ್ ವಿಡಿಯೋ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಏನು ಮಾಡಬೇಕು ಅಮ್ಮ ವಿಡಿಯೋ ನೋಡಿದವರು? ಲೈಕ್, ಶೇರ್, ಸಬ್ಸ್ಕ್ರೈಬ್. ಹೇಳಿ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. Okay guys, thanks for watching this video.